ಶಾಸ್ತ್ರಿಗಳೇ, ಮಕರ, ಕುಂಭ, ಮೀನ ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ಮಕರ ರಾಶಿಗೆ ಹೋಗೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿದೆಯಪ್ಪ ಅಂದರೆ, ಸ್ತ್ರೀಯರಿಗೆ ಅಧಿಕ ವ್ಯಯ, ಆಪ್ತರೊಂದಿಗೆ ಸ್ವಲ್ಪ ಮನಸ್ತಾಪಗಳು ಮತ್ತು ವೃತ್ತಿಯಲ್ಲಿ ವಿಘ್ನಗಳು, ವಿದೇಶ ವಹಿವಾಟಿನ ಲಾಭ ಒಂದು ಚೆನ್ನಾಗಿದೆ. ಸ್ವಲ್ಪ ನಿಮಗೆ ಮನಸ್ಸಿಗೆ ಪೆಟ್ಟಾಗುವ ಸಾಧ್ಯತೆ, ಸಂಗಾತಿಯಿಂದಲೇ ಸ್ವಲ್ಪ ಹೆಚ್ಚಿನ ಖರ್ಚಾಯಿತು ಅಂತಕ್ಕಂಥದ್ದು, ಅಪವಾದ ಬರತಕ್ಕಂಥದ್ದು, ನಿನ್ನಿಂದಲೇ ಖರ್ಚು ಮಾಡಿಸ್ದೆ, ನೀನು ಖರ್ಚು ಮಾಡಿಸ್ದೆ ಅಂತ ಒಬ್ಬರೊಬ್ಬರು ಆರೋಪ ಮಾಡ್ಕೊಳ್ಳೋದಾಗತ್ತೆ. ಮತ್ತು ಅಲೆದಾಟ, ವೃಥಾ ಅಲೆದಾಟ ಇದನ್ನು ಸೂಚಿಸ್ತಾ ಇದೆ. ಇನ್ನೊಬ್ಬರ ಕೆಲಸಗಳಿಗಾಗಿ, ಇನ್ನೊಬ್ಬರ ವಿಚಾರಕ್ಕಾಗಿ ನೀವು ಅಲೆದಾಡೋ ಆಗುತ್ತೆ. ತನ್ಮೂಲಕ ಅದು ಒಳ್ಳೆಯದ, ಅಟ್ಲೀಸ್ಟ್ ಮನಸ್ಸಿಗೆ ಸಮಾಧಾನ ಕೊಡುತ್ತಾ, ಅದೂ ಇಲ್ಲ. ಹಾಗಿದೆ. ಕರ್ಮಸ್ಥಾನದಲ್ಲಿ ಮಾಂದಿ ಇದ್ದರೆ ಕೆಲಸಗಳು ಅಷ್ಟೇ, ಕೆಲಸ ಹಾನಿಯಾಗುತ್ತೆ. ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ, ಎಲ್ಲ ಕೆಲಸ ಕೆಟ್ಟೋಯ್ತಲ್ಲ, ತಿರ್ಗಾ ಮಾಡಬೇಕಲ್ಲ, ನಾವೇ ಮಾಡಬೇಕು, ಆ ಥರದ್ದೊಂದು ಸಂದರ್ಭ ಎದುರಾಗುತ್ತೆ. ಹೀಗಾಗಿ ಕೆಲಸ ಮಾಡುವಾಗಲೇ ಎಚ್ಚರ ವಹಿಸಿ, 2 ಸಲ 3 ಸಲ ಗಮನಿಸ್ಕೊಳ್ಳಿ. ಇದೇನಾ ಈ ಹೊತ್ತಿನ ಕೆಲಸ, ಇದೇನಾ ನಾನು ಮಾಡಬೇಕಾಗಿರೋದು, ಇದೇನಾ ಅಂತ ಪರಿಶೀಲಿಸ್ಕೊಂಡು ಕೆಲಸ ಮಾಡೋದು ಬಹಳ ಒಳ್ಳೆಯದು. ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ಗುರು ಇದ್ದಾನೆ, ಪರವಾಗಿಲ್ಲ, ತಕ್ಕ ಮಟ್ಟಿಗಿನ ಅನುಕೂಲ ಉಂಟು ಮಾಡಿಕೊಡ್ತಾನೆ. ಗುರು ಒಂದು ಕಡೆ ಇದ್ದುಬಿಟ್ರೆ ಅದು ಒಳ್ಳೆ ಶುಭವನ್ನು ತಂದುಕೊಡುತ್ತೆ. ತೀರಾ ರಾಡಿ ಮಾಡಿ ನಮ್ಮನ್ನು ಹಾಳೆಬ್ಬಿಸಲ್ಲ. ಹೀಗಾಗಿ ಆ ಮಟ್ಟಿಗಿನ ಧೈರ್ಯ ನಿಮಗಿದೆ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರಾ, ಸಂಗಾತಿಯಲ್ಲಿ ಸಾಮರಸ್ಯ ಸಿಗುತ್ತೆ, ಅದು ಚೆನ್ನಾಗಿದೆ. ಆಹಾರ ವ್ಯತ್ಯಾಸ, ಕುಟುಂಬ ಘರ್ಷಣೆಗಳು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ. ಚಂದ್ರ ರಾಹು ಜೊತೆಗೆ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಒಂಥರ ವಿಷವರ್ತುಲಕ್ಕೆ ಹೋಗಿ ಪ್ರವೇಶ ಮಾಡಿಬಿಡ್ತೀರಾ. ಹೀಗಾಗಿ ಕುಟುಂಬದಲ್ಲಿ ತುಂಬ ಆತ್ಮೀಯರಾಗಿದ್ದಂಥವ್ರ ಜೊತೆಗೂ ಏನೋ ಒಂದು ಜಗಳ ಶುರುವಾಗ್ಬಿಡುತ್ತೆ. ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಿ, ವಿದ್ಯಾರ್ಥಿಗಳು ಬಹಳ ಹುಷಾರಾಗಿರಿ. ಬೇಡದ ವ್ಯಸನ, ದುಶ್ಚಟ, ಇನ್ಯಾವುದಕ್ಕೂ ಬಲಿಯಾಗ್ತಕ್ಕಂಥದ್ದು ಇದು ತನ್ಮೂಲಕ ಕುಟುಂಬಕ್ಕೆ ಬರುತ್ತೆ, ಮನೆಯವರ ಹತ್ರಕ್ಕನ್ನ ಬರುತ್ತೆ. ತನ್ಮೂಲಕ ಅದು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ, ಈ ಥರದ್ದು ವಾತಾವರಣ ಇದೆ. ಹುಷಾರು. ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳ ನಾಜೂಕಾಗಿರಿ. ವ್ಯವಹಾರ ಕೆಟ್ಟು ಹೋಗೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಬಹಳ ಮುಖ್ಯವಾಗಿ ಆಹಾರವೂ ಅಷ್ಟೇ, ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದು, ಬೇಡದ ತಾಮಸ ಆಹಾರ ಅಂತಾರಲ್ಲ, ಅಂಥ ಆಹಾರ ತೊಗೊಳ್ಳೋದು, ಅದು ನಿಮಗೆ ತೊಂದರೆ ಮಾಡುತ್ತೆ. ಹೀಗಾಗಿ ವಾರದ ಅಂತ್ಯದಲ್ಲಿ ಇಷ್ಟು ವಿಚಾರಗಳಲ್ಲಿ ಬಹಳ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಕರ್ಮಾಧಿಪತಿ ನಿಮಗೆ ಅಷ್ಟಮಕ್ಕೆ ಹೋಗ್ತಾನೆ, ಕೆಲಸದಲ್ಲೂ ಕೂಡ ಬಹಳ ಹುಷಾರು, ಎಚ್ಚರ ವಹಿಸಿ. ಅಷ್ಟಮದಲ್ಲಿ ಶುಕ್ರ ಸಂಚರಿಸಿದ್ರೆ ದೀರ್ಘಾಯುಷಿ ಅಂತ ಹೇಳಿದೆ. ಆದರೆ ನೀಚಾಭಿಲಾಷಿ, ನೀಚ ಸ್ಥಾನಕ್ಕೆ ಹೋಗ್ತಾ ಇರೋ ಶುಕ್ರ ಬಲ ಕಡಿಮೆ ಇರುತ್ತೆ. ಶತ್ರುಕ್ಷೇತ್ರ ಬೇರೆ. ಈ ಕಾರಣದಿಂದಾಗಿ ಅದನ್ನು ಗಮನಿಸ್ಕೋಬೇಕು. ಇದನ್ನು ಗಮನಿಸ್ಕೊಂಡು ವೃತ್ತಿಯಲ್ಲಿ ಬಹಳ ಜಾಗ್ರತೆ ವಹಿಸಿ, ವೃತ್ತಿ ನಷ್ಟ ಮಾಡ್ಕೋಬೇಡಿ, ಎಚ್ಚರಿಕೆಯಿಂದ ಕೆಲಸ ಮಾಡಿ. ಪ್ರಾರ್ಥನೆಗೆ ಮಕರ ರಾಶಿಯವರಿಗೆ ಏನಪ್ಪ ಅಂತಂದರೆ, ದುರ್ಗಾ ಸ್ತುತಿ, ಮಹಾಲಕ್ಷ್ಮಿ ಸ್ತುತಿ ಎರಡನ್ನೂ ಹೇಳ್ಕೊಳ್ಳಿ. ಇದು ಬೇಕು. ದುರ್ಗಾ ಸನ್ನಿಧಾನಕ್ಕೆ ಅಥವಾ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೆಕಾಳನ್ನು ಸಮರ್ಪಣೆ, ತುಪ್ಪ ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು. ಅದನ್ನು ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.